ಎಲ್ಲೋತು ಕೊಡು 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 ಶ್ರೀ ಕಲ್ಲಿಗೆ ಜೇಜಿ ಮಾಡು ಊದಿನ ಕಟ್ಟಿ ಬೇಗ. ಓಂ ನಮ ಶಿವಾಯನ್. ಶ್ರೀ ಕಾಲಿಗೆ ಅರ್ಬಿ ಕಟ್ಟ ಆತಾಳು, ಏನಾರ ಅದು ಮಳೆ ತುಳಿದಿದ್ದಕ್ಕೆ ಹಳ್ಳು ಗಿಳ್ಳು ಸೇರ್ಬಾರ್ದಂತೇಳಿ. ನಮ್ಮ ಓಮಣ್ಣ ಬಂದ ನೋಡ್ರಿ, ಪ್ಯಾಂಟ್ ನೋಡ್ರಿ ಎಷ್ಟು ಮಸ್ತ್ ಕಾಣತ್ತೆ. ಎಲ್ಲಾರು ಹೆಂಗದಿರಿ? ಆಯ್ ಏ ಮಾತಾಡಿ ಕಡೆ. ಹಾಂ ಹಾಯ್. ಹಾಯ್ ಫ್ರೆಂಡ್ಸ್ ಅನ್ನ. ಎಲ್ಲಾರು ಹೆಂಗದಿರಿ? ನಾವಂತೂ ಸೂಪರ್ ಅದೀವ್ರಿ. ನೀವು ಆರಾಮದಿರಂತ? ಮಮ್ಮಿ ಹೇಳಕತ್ತಾಳ. ನೀವು ಆಯಿ ರೊಟ್ಟಿ ಮಾಡ್ಯಾಳ, ಉಣ್ಣಾಕ್ ಬರ್ರಿ. ಹಾಯ್ ಫ್ರೆಂಡ್ಸ, ಬರ್ರಿ. ನಾನೀಗ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಲಾಗ್ದೊಳಗೆ ನೋಡ್ರಿ ಮಮ್ಮಿ ರೊಟ್ಟಿ ಮಾಡಿದ್ಲು, ಜೋಳದ ರೊಟ್ಟಿ. ಒಂದು ನಮ್ಗಷ್ಟೇ ಆಗೋಷ್ಟು ಉಳೆಂಗೂ ಬೇಡ ಏನು ಬೇಡ ಮಮ್ಮಿ, ಹಂಗತೆ ಮಾಡೋದಿದ್ನಿ. ಹಂಗತೆ ಮಸ್ತ್ ಒಲಿ ಮ್ಯಾಗ 4 ರೊಟ್ಟಿ ಆದ್ರೂ ನಮ್ಮ ಒಲಿ ಮ್ಯಾಗ ಮಾಡ್ತೀನಿ ಅಂದ್ಲು. ಒಲಿ ಮ್ಯಾಗ ರೊಟ್ಟಿ ಮಾಡಿದ್ರು ನೋಡ್ರಿ, ಮುಗಿತ್ರಿ ಅದನ್ನು. ನೋಡ್ರಿ ಆ ಗ್ಯಾಸಿನ ಮ್ಯಾಗ ರೊಟ್ಟಿ ಚಂದ ಬೇಯ್ತಾವಿಲ್ಲ, ಹೇಳ್ತಾವಿಲ್ಲ. ನನಗೆ ಒಟ್ಟ ಅದ್ರ ಮ್ಯಾಗ ಇದಿಲ್ರಿ. ಜೋಳದ ರೊಟ್ಟಿ ಸರಿ ಅಪ್ಪಗ ಏನ್ ಅಮ್ಮನ ರೊಟ್ಟಿ ಹಂಗ ಹಾಕೈತ್ರೆ. ಜೋಳದ ರೊಟ್ಟಿ ನಮ್ ಸರು ಅಂತಾಡ್ರಿ, ಯವ್ವ ನಿಮ್ಮ ನಮ್ಗೆ ಮೆತ್ತಗನ ಆಗಂಗಿಲ್ಲ ಅಂತೇಳಿ. ನನ್ನೂ ಆಗಲ್ರಿ. ಸರಿ ಅಪ್ಪು. ಯಾಕೋ ನಾವ್ ಏಸ್ರಿ ತಾಯಿ ಮಕ್ಕಳು 5-6 ರೊಟ್ಟಿ ಮಾಡೀವ್ರಿ. ಮೆತ್ತೋ ಹೋಗ ನೋಡ್ರಿ. ಒಬ್ರು ಗಂಡು ಮಕ್ಕಳು ಉಣ್ತಾರೆ ರೊಟ್ಟಿ, ನಾನು 4-5 ರೊಟ್ಟಿ ಮಾಡೀನಿ. ಒಕ್ಕಲಿಗರ ಮಕ್ಕಳು ಗಂಡು ಮಕ್ಕಳು ಹಂಗಾದ್ರು ಈ 4-5 ರೊಟ್ಟಿ ಚಂದ ಪಲ್ಯ ಚಟ್ನಿ ಹಚ್ಕೊಟ್ರೆ ಉಂಡು ಬಿಡ್ತಾರೆ. ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ಮಾಡ್ಬೇಕಲ್ರಿ ಯವ್ವ. ಹೆಚ್ಚಿಗೆ ಯಾಕೆ ಮಾಡಿ ಕೆಡ್ಸುದ್ರಿ? ಕೊಂಡು ತಿನ್ನುದ್ರಿ. ಪ್ಯಾಟ್ಯಾಗ ಒಂದ್ ಮಾತು ಹೇಳ್ತಾರೆ, ಕೊಂಡು ತರುವುದು ಏನ ಹಂಗ್ರೆ ನಾವು ಯಾವಾಗಾರ ಬಂದಾಗ ಒಂದೊಂದ್ ಕಟ್ ಜೋಳ ತಗೊಂಡಿರ್ತೀವಿ. 1 ಕಿಲೋ 2 ಕಿಲೋ 10 ಕಿಲೋ ನಾವು ತಗೊಳಂಗ ಏಟ್ ಬೇಕಾಗತ್ತ ಆಟೆ. ಈಗಿನ ಕಾಲ ಹೆಂಗೈತಿ ನೋಡಿರಿಲ್ಲ. ಮೊದ್ಲೇ ಬ್ಯಾಸಿಗೆ ಬಿಸಿಲು ಹಿಡಿಯಾಗ ಟಿವ್ಯಾಗ ನೋಡಿದ್ರು ಬಿಸಿಲು ಹಂಗೈತಿ ಹೇಳ್ತಾರ. ಬಿಡಬ್ಯಾಡ್ರಿ. ನಮ್ ಶ್ರೀ ನಾವು ಒಳಗ ಕಟ್ಟಿ ಮಾಡಿ ಹಿಡ್ಕೊಂಡ್ ಕುಂದಿರ್ತೀವಿ ನೋಡ್ರಿ. ಯಾಕಂದ್ರ ಬಿಸಿಲು ಬಾಳ ಹೈರಾಣ ಮಾಡ್ತೈತಿ ಕೂಸ್ಗಳಿಗೆ. ಒಟ್ಟ ಹುಡುಗರು ಇರ್ಲಿ, ನೀವು ನಮ್ಕಿನ ಶಾಣೆ ಇರ್ತೀರಿ. ಆದ್ರೂ ಒಮ್ಮೆ ಮಕ್ಳು ಆಡಾಕತ್ತೇವ್ ಬಿಡು ಅಂತ ಯಾರ್ಯಾರು ಬಿಡ್ಬೇಡ್ರಿ. ನಾ ಇಷ್ಟ ಹೇಳ್ತೀನಿ, ಮಕ್ಳು ನಮ್ಮ ಮಾತು ಕೇಳಲ್ಲ. ಏನ್ ಮಾಡ್ಬೇಕು? ಅದು ಬಿಸಿಲು ಬಾಳ ಹೈರಾಣ ಐತಿ ನೋಡ್ರಿ. ಕರೆಂಟ್ ಒಂದ್ ಹೋಗ್ಯಾವು. ನಿನ್ನೆ ಸಂಜೆ 6ಕ್ಕೆ ಅದು ನಶಿನ್ಯಾಗ 3ಕ್ಕೆ ಬಂದಿದ್ವು. ಈಗ ಮತ್ತೆ ಮುಂಜಾನೆ 7:30 ಅದು ಇನ್ನೂ ತನಕ ಕರೆಂಟ್ ಇಲ್ಲ ಅಂತೇಳಿ ಬಿಸಿಲಾಗ ನಮ್ಮ ಮನೆ ಮಗ್ಳು ಜೇನಿ ಗಿಡ ಐತ್ರಿ, ನೆರಳೈತಿ, ನಿವಾಂತ ಐತಿ. ಇವ್ರಿಗೆ ನಾನು ಅಂಕರು ಏಟ್ ಹಿಡಿದ್ರು ನಿಮ್ಮ ಮಗ ಓಡಾಡ್ತಾರ. ಒಟ್ಟ ಬಿಡಬೇಡ್ರಿ ಬಿಸಿಲಾಗ. ಯಾಕಂದ್ರೆ ಈಗ ಸಾಲ್ವಾನ್ ನೋಡ್ತಿರಲ್ಲ, ಎಂತ ಒಳ್ಳೆ ದುಂಡು ಒಳಗಿದ್ರು ಒಂದೊಂದು ತರಾನ ಹಾಕವು. ಅದಕ್ಕಂತ ಹೇಳೋದು. ಈ ಸದ್ಯಕ್ಕ ನೋಡ್ರಿ ಜೋಳದ ರೊಟ್ಟಿ ಮುಟ್ಟಿಗಿ ಅದು ಹೆಂಗಿರುತ್ತ ಏನಂತೇಳಿ ಸದ್ಯಕ್ಕ ಸವಿತಕ್ಕ ತೋರಿಸ್ತಾಳ ನೋಡ್ರಿ ನಿಮಗ. ಈ ತರ ಬಿಸಿ ರೊಟ್ಟಿ ಮೆತ್ತನ ರೊಟ್ಟಿ ಮಾಡೋಣ. ನೀರ್ ಹಚ್ಬೇಕ್ರಿ. ನೀರ್ ಹಚ್ಚಿ ಈ ಸದ್ಯಕ್ಕ ನೋಡ್ರಿ ನಮ್ಮಲ್ಲಿ ಹಚ್ಚಿನಾಗ ಹಚ್ಚಿವಿ. ಇದಕ್ ನೋಡ್ರಿ, ಇದಕ್ಕ ಹೆಚ್ಚ ಹರಿದಿನ್ರಿ. ಏನ ಹರಿದಿನ ಅಂದ್ರ ಬೆಳ್ಳುಳ್ಳಿ, ಉಪ್ಪು, ಬರೇ ಜೀರಿಗೆ ಅಷ್ಟೇ. ಖಾರರ ಒಳ್ಳೆಣ್ಣೆ ಬೆಳ್ಳುಳ್ಳಿ ರೀ, ಒಳ್ಳೆಣ್ಣಿ, ಒಂದಿಟ್ಟು ಹುಂಚಿ ಹಿಂಡಿ. ಇವ್ ಮನ್ನಿಂಗ್ ಆಗಿದ್ದಿಲ್ಲ ಅದು. ಉಪ್ಪು, ಬೆಳ್ಳುಳ್ಳಿ, ಹುಂಚಿ ಹಿಂಡಿ, ಒಳ್ಳೆಣ್ಣೆ ನೋಡ್ರಿ. ಇದಕ್ಕೇನಂತಾರಿ? ಅಜ್ಜಿ ಮಾಡಿದ ಕೈ ಮುಟ್ಟಿ ಹಿಂಗ್ ಕುಳಿ ಆಗಿದ್ದೆ ಇಲ್ಲ ಅದು. ಅರೆ ಮುಂದಾಗ ನಾ ಉದ್ರಾ ಬದ್ರಾಗಿತ್ತು, ಅದಕ್ಕ ಕೈಲೆ ತಿಕ್ಕಿ ಮಸಾಲೆ ಬಾಳ ಐತ್ರಿ. ಬಿಸಿ ರೊಟ್ಟಿ ಮಾಡೀನಿ ಅಂತೇಳಿ ನಾನು. ಖಾರ ಆಗಿಲ್ಲ, ಆಳದ ಬಾಳ ಆಗಿಲ್ಲ, ಹಾಕಿಲ್ಲ. ಬರ್ರಿ ಈ ಮುಟ್ಟಿಗಿರಿ ಇಟ್ಟಿರ್ಬೇಕು ನೋಡ್ರಿ.
ಸುಡುತ್ರಿ ಅದು ಜಿಗಿ ಹಾಕಿದ್ದು ಮೊದ್ಲೇ. ಇಪ್ಪು ಬರ್ರಿ ಅಜ್ಜಿ ಮಾಡಿದ ಮುಟ್ಟಿಗೆ ಹಿಂದ್ಕೊಂದು ಯಾವ್ದು ಹಾಡ ಹೇಳ್ತೀರಿ ಏನೋ ಅಜ್ಜಿ ಮಾಡಿದ್ದ ಏನೋ ಅಂತೇಳಿ ಅಜ್ಜಿ ಮಾಡಿದ ಮುಟ್ಟಿಗೆ. ಬರ್ರಿ ಯಾರೆಲ್ಲ ಮುಟ್ಟಿಗೆ ತಿಂದಿರಿ ಕಮೆಂಟ್ ಮಾಡಿ ಹೇಳ್ರಿ. ಕಾಲ್ ಕೊಡಬಾರ್ದು. ತಿಂತೀಯಪ್ಪಾಜಿ? ತಿಂದು ಬಿಡಿಸ್ರಿ, ಶವ್ಯಾಗತ್ತಿ ಕಲ್ಲಾಗ ಮಾಡ್ಯಾಳ. ಇಷ್ಟೇ ನೋಡು, ನೀ ತಿನ್ನಪ್ಪಾಜಿ. ನೋಡ್ರಿ ಮುಟ್ಟಿಗೆ ಅಂದ್ರ ಉದುರ ಬದ್ರ ಆಗಬಾರ್ದು. ಹಿಂಗೆ ಮಾಡಿದ್ರು ಹಿಂಗಿರ್ಬೇಕು ನೋಡ್ರಿ ಮುಟ್ಟಿಗೆ. ಹಿಂಗೆ ಮಾಡಿ ಹಿಂಗೆ ಮಾಡಿದ್ರ ನೋಡ್ರಿ. ಇದಕ್ಕೆ ಏನು ಹೇಳ್ತಾರ್ರಿ, ಮುದುಕರಿಗೆ ಮುಟ್ಟಿಗೆ ಹಾಕ್ಲಂತ್ರಿ. ಈ ಮುಟ್ಟಿಗೆ ಜಿಗಿ ಹಾಕಿ ಚರ ಚರ ನಾದಿ ಹಿಂಗೆ ಮುಟ್ಟಿಗೆ ಮಾಡಿದ್ರ ಮುದುಕರಿಗೆ ಹಲ್ಲು ಇರ್ಲಿಕ್ಕೂ ನುಂಗಿ ಬಿಡ್ತಾರ್ರಿ. ಯಾಕಂದ್ರೆ ಇದು ಬಿಸಿದ ಒಂದು ತಿನ್ಬೇಕು, ಮತ್ತೆ ಹಾರಿನ ಚಲೋ ಆಗಲ್ಲ. ಮುದುಕರಿಗೆ ಮುಟ್ಟಿಗೆ ಹಾಸ್ರ ಅಂತ ಹೇಳ್ತಿರ್ತಾರಲ್ರಿ. ಹಾ, ನಾನು ನನ್ನ ಮಗಳು ಶೇರ್ ಮಾಡ್ಕೊತೀವಿ ನೋಡ್ರಿ. ಆಮೇಲೆ ಸಿಗುನಂತ ಬಾಯ್ರಿ ಹೊರ್ಯಾಕು ನೋಡ್ರಿ. ನಮ್ಮ ಓಣ್ಯಾಗ ಇಷ್ಟ ಐತೆ ಅಂದ್ರೂ ಇಂಥದ್ದೊಂದು ಎತ್ತಿನ ಬಂಡಿ ಬರ್ತೈತಿ. ಎತ್ತು ಹೆಂಗದ ನೋಡ್ರಿ. ಬಸವಣ್ಣ ಅಂದ್ರೆ ನಮ್ಮ ಮಲ್ಕಪ್ಪಣ್ಣ ನೋಡ್ರಿ ಇಂಥ ಎತ್ತಿನ ಬಂಡಿ ತೊಗೊಂಡು ಬರತ್ತಾನ. ಒಟ್ಟು ನೋಡ್ರಿ ಹೊಲ್ದಾಗ ಇಟ್ಟಿದ್ದು ತೊಗರಿ ಒಟ್ಟು ಅದು ಇರ್ತೈತಲ್ರಿ. ಈ ಬ್ಯಾಸಿಗೆ ದಿನ ತಿನ್ನಾಕ್ಬೇಕಂತೇಳಿ ಎತ್ತಿಗೆ ಒಟ್ಟು ತುಂಬ್ಕೊಂಬಂದಾರ್ರಿ. ಎತ್ತಿನ ಬಂಡಿ ನೋಡಿದ್ರೆಲ್ಲ ಒಕ್ಕಲಿಗರ ಬಾಳೆ ಇನ್ನು ಬಿಸಿಲಾಗಿಂದ ಆಗಂಗಿಲ್ಲ, ಎತ್ತು ತೇಗ್ತಾವ ಅಂತೇಳಿ ಮುಂಜಾನೆ ಹೋಗಿ ಒಟ್ಟು ತುಂಬಿಕೊಂಡು ಬಂದ್ರಿ. ಈಗ ಯಾರೆಲ್ಲ ಮುಂಜಾನೆ ಬಿಸಿಲು ಅಂತೇಳಿ ಎಷ್ಟು ಕೆಲಸ ಮಾಡ್ತೀರಿ, ಎಷ್ಟು ದೌಡ ಮಾಡ್ಕೊತೀರಿ ಅಂದ್ರೆ ಅಷ್ಟು ಜೀವಕ್ಕೆ ನೆಮ್ಮದಿ ನೋಡ್ರಿ. ಈಗ ಹೊರಗಿನ ಕೆಲಸ ಅಂದ್ರೇನು, ಮನೆಯಾಗಿರೋರಿಗೆ ಒಗ್ಯಾಣ ಮುಸುರಿ ಮಾಡಿ ಒಳ್ಯಾಕೆ ಹೋದ್ರಿ ಅಂದ್ರೆ ಮನುಷ್ಯಗೆ ನೆಮ್ಮದಿ ನೋಡ್ರಿ. ಅಲ್ಯಾಕೆ ಬಂದಿ? ನಮ್ಮ ಮನೆ ಇದು ನಮ್ಮ ಮನೆ. ನಮ್ಮ ಮನೆ ಮುಂದೆ ನೋಡ್ರಿ ಈ ಥರ ಬೇನಿ ಗಿಡ ರೀ. ನೋಡಿದ್ರಲ್ಲ ನಮ್ಮ ಮನೆ ಮುಂದೆ ಈ ಥರ ಬೇನಿ ಗಿಡ ಐತ್ರಿ. ನಾವು ಈ ಬೇನಿ ಗಿಡಕ್ಕೆ ಕುಂತೀವಿ ಅಂದ್ರೆ ನೆಳ್ಳಂದ್ರೆ ನೆಳ್ಳು ನೋಡ್ರಿ. ನೋಡ್ರಿ ಎಲ್ಲ ಬುಡಕಿದು ಇರೋದ ನೆಳ್ಳು ನೋಡ್ರಿ. ಈ ಒರೆಸಿನಿ ಯಪ್ಪ, ಈ ಬಿಸಿಲಾಗ್ರಿ ಎಕ್ಕಡರಿ ಏನಾರ ಆಗಿ ಒಂದು ಸ್ವಲ್ಪ ಹಳ್ಳರ ಚುಚ್ಚಲಿ ಕಲ್ಲರ ಚುಚ್ಚಲಿ ಎಷ್ಟು ಇಲ್ಲೆಲ್ಲ ತಗಡು ಹಂದಿ ತಿಕ್ಕಿ 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 ಜಂಗೇರು ಒಕ್ಕ ಹೋಲಾಳವೆಲ್ಲ. ಮಲ್ಕಪ್ಪಣ್ಣ ಚಾಟ್ ಮಾಡಲಿಲ್ಲ, ಎತ್ತು ನಿಂದಿರ್ಲಿಲ್ಲ. ಇನ್ನು ಮಳೆಗಾಲ ಸಮಯಕ್ಕೆ ಬಂತು. ಕ್ಯಾಕತ್ತೆ ಈ ನಾನಿ ಬರೇ ಕ್ಯಾಕತ್ತೆ. ಮಲ್ಕಪ್ಪಣ್ಣ ಯಾವಾಗ ಮಾಡ್ತೇವೆ? ಬೇಕಾದಾಗ ತಗಡು ಅದಾವು, ಎಲ್ಲ ಅದಾವು. ಒಂದು ಟ್ಯಾಕ್ಟ್ರಿ ಒಟ್ಟು ಮಣ್ಣು ಎರ್ಸಿದ್ರಿ ಬ್ಯಾಸ್ಗೆಗೆ ಅಂತ ಚಲೋ ಆಕತ್ತಪ್ಪ. ಈ ಕೊಳ್ಳಿ ಯಾರು ಅರಿಬೇಕು ಅವನ್ನ? ನೀ ಯಾಕರಂಗಿಲ್ಲ? ಹಿರಿಯದು ಇಚಿ ಅತ್ತ ಇದು ಇರ್ತೈತಿ. ಅಯ್ಯೋ ಕೈ ಬ್ಯಾನ್ ಐತಿ. ಅಣ್ಣರ ಬಂದು ಏನು ಮಾಡ್ಬೇಕು ನೋಡಮ್ಮ. ಇಳಿಸ್ ಬಾ. ಬಾರ ಆಟ ಪಯಾಜ್ ಅಂತ ಮುಂದೆ ನಿಂದ್ರ ಬಾ. ಬರ್ಕಲ್ ತಗೊಂಡು ಮತ್ತವ್ ಇರಿತಾವಂದ್ರ ಅಂದ್ತಾನ ಅವನು. ಯಪ್ಪ ತಡಿಯಪ್ಪ ಮತ್ತಿದ್ದೇವನಂತ ಎತ್ತು ಎತ್ತಾಗರ ಕೋಡ್ ಗಿಡ ಹಾಕಿತ್ತಂತಿನ. ದಾದಿಕ ಅವಸರನಯ್ಯ. ಅವನು ಬಿಸಿಲಾಗ ಬಂದಾನ, ನೀರಾಡಿಸಿ ಪಾರಾಡಿಸಿ ನಿಂತಿದ್ನಂದ್ರ ಇನ್ನೇನು ಬಿಸಿಲಾಗ, ಇಂಥ ಬಿಸಿಲಾಗ ಎಷ್ಟು ಹಂಜಬೇಕು ನೋಡಿ ಹೆಂಗೆ ನಿಂತ ನೀವ. ಅಯ್ಯೋ ಹೌದಪ್ಪ ಯಪ್ಪ. ನೋಡಿ ಏನು ಮಾಡ್ತೀವಿ.
ಅಯ್ಯೋ ಬಿಸಿಲಾಗ ಯಪ್ಪ ಕೋಡ್ ಬಡ್ದತ್ತ ಯಪ್ಪ ಕೊಳ್ಳಾಗ ಹಾಕೊಂದಿಲ್ಲ ಹಿರಿಲಿಕ್ಕೆ ಚಲೋಪ್ಪ ಯಪ್ಪ ಹಿರೇ ಎತ್ತಾದ್ರೆ ಮನುಷ್ಯರಿಗೆ ಭಯ ಮತ್ತು ಹೊಲ್ದಾಗ ಹೆಂಗೆ ಮಾಡ್ಕೊಂಬಂದ್ರಿ ಕೊಳ ಕಟ್ಟೋದ ಅದು ಅದೇ ರೀ ಅದ ಆಯದಂತ ಈ ಅಪ್ಪೋ ನೀನು ನಿನ್ನ ಹಿಡಿಲೆ ಅಲ್ಲ ನಿಮಗೆ ಒಟ್ಟ ಕೋಡ್ ಹಾಕಂಗಿಲ್ರಿ ನೋಡ ಮಲ್ಕಪ್ಪಣ್ಣನ ಕಂಡ್ರ ಹಂಗೆ ಮಾಡ್ತ ಬಕ್ರಿ 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 ಚೈಲ 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 ಯಪ್ಪ ಕೈಯಾಗ ಚೂರಿ ಡಂಬಿಡ್ದನ್ ಬಿಡು ಅವ ಮತ್ತೇನ ಅಂತಿದ್ರಂತ ಹೆಂಗೂ ಒಬ್ಬೇಕದ ಆತ್ತೆ ಅಂತೇಳಿ ಇದು ಹಿರಿ ಎತ್ತು ನೋಡ್ರಿ ಆಯಿ ಎತ್ತು ಹೆಂಗೈತಿ ನೋಡ್ರಿ ಅನ್ನ ಕುಂಕುಮ ಹಚ್ಚು ಕುಂಕುಮ ಹಚ್ಚು ಕುಂಕುಮ ಹಚ್ಚು ಜೇಜಿಗೆ ಹಚ್ಚು ಜೇಜಿಗೆ ತಳಗಿಡು ಅದನ್ನು ಜೇಜಿ ತಳಗಿಡು ಕೈ ಮುಗಿ ಓಂ ನಮ ಶಿವಾಯ ಅದನ್ನು ಹರ ಹರ ಶಂಭೋ ಹರೋ ಹರ ಶಂಭೋ ಎಲ್ಲಿ ಹೊತ್ತು ಎಲ್ಲಿ ಹೊತ್ತು ಕೊಡು 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 ಬಿಡ ಶ್ರೀ ಕಲ್ಲಿಗೆ ಜಗಾಡ್ತಿ ಕೊಟ್ಬಿಡು ಮಾಡಪ್ಪ ಹರ ಹರ ಶಂಭೋ ಪೂಜೆ ಮಾಡಿ ನೀನು ಕೊಡು ಅದನ್ನು ಕೊಡು ಬಡವ್ರು ನಿನಗ ಜೇಜಿ ಮಾಡು ಉದಿನ ಕಟ್ಟಿ ಬೇಗ ಓಂ ನಮ ಶಿವಾಯನ್ ಹರ ಹರ ಶಂಭೋ ಭೂ ಹಾಕ್ತೀಯ ಹಂಗ ಹಂಗ ಮಾಡು ಇಲ್ಲ ಭೂ ಬೇಡ ಹಂಗ ಮಾಡು ಎಶ್ರೀ ಭೂ ಅಂತಂಬು ಹೂವು ಹರ್ಕೊಂಬ ಹೂವು ಜೇಜಿಗೆ ಅಲ್ಲಿ ಹೂವದವ್ರು ಹೂವು ಹರ್ಕೊಂಬ ಹೂವು ಇಡು ತಂದು ಇಲ್ಲಿ ಇಲ್ಲಿ ಅರೇ ಇಲ್ಲಿ ಇಲ್ಲಿ ಗಿಡದಾಗ ಹೂವಿಲ್ಲ ಓಂಕಾರ ಇಲ್ಲಿ ಹೂವ ಹರ್ಕೋ ವಾವ್ ಹರ ಹರ ಶಂಭೋ ಅನ್ನು ಓಂ ನಮ ಶಿವಾಯ ಕೊಡು ಬೂ ಕುಡಿ ನೀರು ಕುಡಿ ಮೊದಲು ಅಷ್ಟು ಶಿಟ್ಲಿ ಅದ ನೋಡಿ ಊಟ ಆಗೈತೆ ನೋಡ್ರಿ ನಿಮ್ಮದ್ರಿ ಬರ್ರಿ ಏನ್ ಮಾಡ್ತೀರಿ ಕೆಲಸ ಆಗ್ಯದನ ಏನಾಯ್ತು ಬಟ್ಟೆ ಆಗ್ಯಾವನ ಹಿಂಗ ಇಟ್ಟು ಹೋಗ್ಯಾರ್ರಿ ಫ್ರೆಂಡ್ಸ ಬರ್ರಿ ಸದ್ಯ ನಾನು ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ನೈಟಿ ನೋಡ್ರಿ ಇದು ಫಸ್ಟ್ ನಂದು ಅಂದ್ರೆ ನಮ್ಮ ಶ್ರೀನ ಇನ್ನೂ ಹುಟ್ಟಿದ್ದಿಲ್ರಿ ಅವಾಗ ತಗೊಂಡಿರೋಂಥ ನೈಟಿ ಇದಕ್ಕೆ ಹೇಳಿ ಅನ್ಸುತ್ತೆ ಹಿಂದೆ ಒಂದ್ಸಲ ವಿಡೋದೊಳಗೆ ಕಟ್ಟೆ 500 ರೂಪಾಯಿ ನೋಟ್ ಕೊಟ್ಟು ತಗೊಂಡಿನಿ ನೋಡ್ರಿ ಈ ಒಂದು ನೈಟಿಗೆ 500 ರೂಪಾಯಿ ನೋಡ್ರಿ ಹಿಂಗದಂತೇಳಿ ತಗೊಂಡು ಅಷ್ಟು ವರ್ಷ ಆಯಿತು ಕಂಟಿನ್ಯೂ ಆಗಿ ಹುಟ್ಟಿಲ್ಲ ಇದನ್ನ ಆದ್ರೆ ಇಲ್ರಿ ಕಂಟಿನ್ಯೂ ಆಗಿ ಒಂದು 5-6 ತಿಂಗಳು ಹುಟ್ಟಿ ನಾನು ಇದನ್ನ ನೈಟಿನ ಕಂಟಿನ್ಯೂಸ್ ಆಗಿ ಹುಟ್ಟಿನಿ ಅದ್ರ ನೆಕ್ಸ್ಟು ಯಾವಾಗಾರ ಬಂದಾಗ ಒಂದು ಉಡ್ತಿದ್ನಿ ಮತ್ತು ಹೊಸದಾಗಿ ಸ್ಟಾರ್ಟಿಂಗ್ ತೊಗೊಂಡಾಗ ಗೋವಾಕ್ಕೆ ಹೋಯ್ತಿದ್ನಲ್ಲ ಅವಾಗ 5-6 ತಿಂಗಳ ಹುಟ್ಟಿದ್ನಿ ವಾಪಸ್ 5-6 ತಿಂಗಳು ಬಿಟ್ಟು ಈ ಕಡೆ ಬರಾಗ ತೊಗೊಂಬಂದಿದ್ನಲ್ಲ ಮತ್ತು ಬೇರೆ ನೈಟಿ ತೊಗೊಂಡಿದ್ನಿ ಇಲ್ಲಿದ್ದಾಗ ಬರ್ತಾವಂತೇಳಿ ಇದನ್ನು ಬಿಟ್ಟಿದ್ನಿ ನಮ್ಮ ರತ್ನಕ್ಕೆ ಯಾವಾಗ ಬಂದರೂ ಹಾಕೋತಾಳ ಸೃಷ್ಟಿ ಹಾಕೊಂಡಾಳ ಮುಂಚೆ ಮತ್ತು ಹಾಗೆ ನಾನು ಹಾಕೋತಿರ್ತಿದ್ದೆ ರೀ ಒಟ್ಟ ಕಲರ್ ಹೋಗಿಲ್ರಿ ಫ್ರೆಂಡ್ಸ್ ಇದು ಈಗೂ ನೋಡ್ರಿ ಹೆಂಗೆ ತಾಜಾ ಐತೆ ಅಂತೇಳಿ
ನೋಡ್ರಿ ಹೆಂಗದಂತೆ ಸಕ್ಕದಾಗಿ ನೈಟಿ. ಕಲರ್ ಅಂತೂ ಒಟ್ಟ ಏನೂ ಇದು ಆಗಿಲ್ಲ, ನೋಡಕ್ಕೂ ಅಷ್ಟೇ ಲುಕ್ ಅನ್ಸುತ್ತೆ. ವಿಡಿಯೋದಾಗ ಹೆಂಗೆ ಕಾಣುತ್ತೆ ನೋಡ್ರಿ, ರಿಯಲ್ ಆಗಿ ಕೂಡ ಅಷ್ಟೇ ಮಸ್ತ್ ಅಂದ್ರೆ ಮಸ್ತ್ ಅನ್ಸುತ್ತೆ. ಮತ್ತೇನೈತಿ, ಇದು ನಂಗೆ ಡಿಲೆವರ್ ಆಗಿಂದ ಬರಲಿಲ್ಲ ರೀ. ಇದು ಎಷ್ಟು ಐತ್ಲ ಇಷ್ಟೇ ರೀ, ನಾ ಇದನ್ನು ಫಿಟ್ಟಿಂಗೇ ಮಾಡಿಲ್ಲ ನೋಡ್ರಿ. ಇದು ಎಷ್ಟು ಲೂಸ್ ಐತ್ಲ ಇಷ್ಟೇ ಲೂಸೇ, ಇಷ್ಟೇ ಸೈಜ. ಇದು ಮೈಕು ಇದ್ರೊಳಗೂ ಕೂಡ ಇಷ್ಟೇ ಸೈಜಿಂದ ಇತ್ತು. ಫಿಟ್ಟಿಂಗ್ ಮಾಡಿದ್ದಿಲ್ಲ ನಾನು. ಸ್ಕ್ರೀನ್ ಡಿಲಿವರಿ ಆದಮೇಲೆ ಮತ್ತು ಒಂಚೂರು ನಾನು ದಪ್ಪ ಆದ್ನೆ ನೋಡ್ರಿ, ಅವಾಗ ಬರಲಿಲ್ಲ ನನಗೆ ಈ ನೈಟಿ. ನಂಗೆ ಕಾಲರ್ ನೈಟಿ ಅಂದ್ರೆ ಭಾಳ ಇಷ್ಟ. ಅವಾಗ ಬರಲಿಲ್ಲ ಇದು ನೈಟಿ ನನಗೆ. ನೆಕ್ಸ್ಟು ಬಿಟ್ಟಿದ್ದೆ ರೀ, ರತ್ನಕ್ಕೆ ಅಷ್ಟೇ ಉಡ್ತಿದ್ಲು. ಇವಾಗ ಆಟೋಮೆಟಿಕ್ಕಾಗಿ ವೇಟ್ ಕಮ್ಮಿ ಆಗಿಬಿಟ್ಟೈತೆ ನೋಡ್ರಿ, ಹಾಗಾಗಿ ಬರ್ತೈತೆ. ಶ್ರೀ ಡೆಲಿವರಿ ಆಗಿಂದ ಈ ಥರ ಫಿಟ್ಟು ಕೂಡ್ತಿತ್ತು. ಇಲ್ಲೆಲ್ಲ ಛಾತಿ ಒಳಗೆ ಫುಲ್ಲು ಟೈಟ್ ನಮ್ನಿ ಅನ್ನಿಸ್ತಿತ್ತು. ಈಗಿಲ್ರಿ, ಈಗ ಹಾಕೋಬೋದು. ಈಗ ಇಷ್ಟು ಕಾಣುತ್ತೆ ನೋಡ್ರಿ ಸಖತ್ತಾಗಿ. ಬರೀ ಹಾಗೆ ಸಂಜೆ ಟೈಮ್ದಾಗ ನಾನು ಚಹಾ ಮಾಡಾತೀನಿ. ಚಹಾ ಸ್ಮೆಲ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಬರತೈತಿ. ಯಾಕಂದ್ರೆ ಏನ್ರಿ, ನಮ್ಮ ಓಂಕಾರಂದು ಬೂಟ್ ಕಳತೈತೆ ಅಂತೇಳಿ ಬೂಟ್ ಹುಡ್ಕೋತ ಚಹಾ ಇಟ್ಟಿದ್ದು ಅಲ್ಲೇ ಕೈ ಬಿಟ್ಬಿಟ್ಟಿದ್ನಿ. ಫುಲ್ಲು ಕುದ್ದು ಯಾವ ಥರ ಚಹಾ ಆಗೈತೆ ನೋಡ್ರಿ ನೀವೇ, ಯಾವ ಥರ ಚಹಾ ಆಗೈತಿ ಅಂತೇಳಿ. ಸಖತ್ ಅಂದ್ರೆ ಸಖತ್ ಆಗೈತೆ ರೀ ಫ್ರೆಂಡ್ಸ. ಜಾಸ್ತಿ ಟೈಮ್ ಬಿಟ್ನಲ್ಲ, ಕುದ್ದು ಕಮ್ಮಿ ನನಗೆ ಮಮ್ಮಿಗೆ ಅಷ್ಟೇ ಇಟ್ಟೀನಿ. ಸ್ತ್ರೀಯರಿಗೂ ಬೇಡ ಅಂಥೇಳಿ, ಅಂದರೆ ಬ್ರೆಡ್ ಒಳಗೆ ಇಲ್ಲ ಬಿಸ್ಕಿಟ್ ಒಳಗೆ ತಿನ್ನಿಸ್ಬೇಕಂತೇಳಿ ಜಾಸ್ತಿ ಮಾಡಿರ್ತಿದ್ನಿ. ಈಗ ಹಂಗೆ ಮಾಡಿಲ್ಲ, 2 ಕಪ್ ಹಾಕಂಗೆ ಅಷ್ಟೇ ಮಾಡೀನಿ ನೋಡ್ರಿ. ಇಲ್ಲಿ ಜಾಸ್ತಿ ನೀರನ್ನ ಹಾಕಂಗಿಲ್ಲ, ಮಮ್ಮಿ ಬೈತಾಳ್ರಿ ನನಗೆ. ಹಿಂಗಾದ್ರೆ ನಮ್ಮ ಬಾಳೆವು ಹೆಂಗವ್ವ ಅಂತೇಳಿ ನೋಡ್ರಿ. ಚಹಾ ಎಷ್ಟು ಸಖತ್ತಾಗೈತಂತೆ. ಆದರೂ ನಮ್ಕಿನ್ನ ಸೈತಾಕಾರ ಮಾಡೋ ಚಹಾ ಇನ್ನೂ ಭಾರಿ ರೀ. ಚಹಾ ಆಗಿಂದ್ರಿ ಫ್ರೆಂಡ್ಸ, 1-2 ಸಲ ಚಮಚಲ್ಲಿ ಹಿಂಗೆ ತಿರುಗಿಸಿದ್ವಿ ಅಂದ್ರೆ ಚಾಪಡಿ ಅದು ತೇಲ್ದಂಗೆ ಆಗ್ತಿರ್ತೈತಲ್ರಿ, ಅದು ಕೂಡ ಮುಳುಗಿ ಇನ್ನೂ ಸಖತ್ತಂದ್ರೆ ಸಖತ್ತಾಗುತ್ತೆ. ಏನಿರ್ರಿ 2 ಕಪ್ ಚಹಾ ಕುಡಿಯೋದು. ಹಾಲು ತೀರೆ ನಮಗೆ ಅಳಕಾದ್ರೆ ಹೋಗಂಗಿಲ್ಲ, ತೀರಾ ಹಾಲಾಗಿ ಮಾಡಿದ್ರು ವೈನಾಗಲ್ಲ ನಮಗೆ. ನೀರೊಳಗೆ ಚಾಪಡಿ ಮಸ್ತ್ ಕುದಿಬೇಕು, ಚಾಪಡಿ ಸಕ್ರೆ, ಆಮೇಲೆ ಹಾಲು ಹಾಕಿ ಈ ಥರ ಕುದಿಬೇಕು. ಆವಾಗ ಚಹಾ ಟೇಸ್ಟ್ ಭಾರಿ ನಮಗೆ. ಚಹಾ ಸೋಸುಂಬರ್ರಿ. ಒಂದ ಕೈಯಾಗಂತೂ ವೈನ್ ಆಗಲ್ರಿ. ಈ ಕಪ್ಪು ಎಷ್ಟು ವರ್ಷದ ಅಂತ ಹೇಳಿ ಹೇಳಿದ್ರ ಫ್ರೆಂಡ್ಸ, ಒಂದೇ ಕಪ್ಪು. ಅಂದ್ರೆ ಶಮೀರಣ್ಣ ಅಂತೇನ ಇದ್ನಲ್ಲ, ಅವ್ರ ಮನೆಗೆ ಹೋದಾಗ ನನಗಿಷ್ಟ ಆಗೈತಿ ಅಂತೇಳಿ ಈ ಕಪ್ ನಾನು ತೊಗೊಂಬಂದಿದ್ದಿತ್ತು ರೀ. ಈ ಕಪ್ನ ನಾನು ತೊಗೊಂಬಂದಿರೋದಿತ್ತು. ಒಂದೇ ಕಪ್ಪ. ಅವರು ಇಲ್ಲ ಅದ್ಲಿ ಬದಲಾಗ್ತಾವ, ನನಗೆ ಸೇಮ್ ಸಿಕ್ಕರ ಕೊಡಿಸ್ತೀನಿ ಅಂದ್ರೆ ಇಲ್ಲ ನಂಗೆ ಬೇಕಂತೇಳಿ ತೊಗೊಂಡು ಬಂದಿರೋ ಅಂಥ ಕಪ್ಪು. ಸಖತ್ ಅಂದ್ರೆ ಸಖತ್ತೈತಿ. ಭಾಳ ಫೇವ್ರೇಟ್ ಇದ್ರಾಗ ಕುಡಿದ್ರೆ ಚಾದ ಒಂಥರ ಟೇಸ್ಟೇ ಸಖತ್ ಅನ್ಸುತ್ತೆ ನನಗೆ. ನೋಡ್ತಿರ್ಬೋದು ನೀವು. ಈಗ ಇದನ್ನ ಚಾನ ಮಮ್ಮಿಗೆ ಕೊಡ್ತೀನಂತ ಬರ್ರಿ ಫ್ರೆಂಡ್ಸ. ನೋಡ್ರಿ ನಮ್ಮ ಮಮ್ಮಿ ಶ್ರೀ ಕಾಲಿಗೆ ಅರ್ಬಿ ಕಟ್ಟಾತಾಳು, ಏನಾರ ಅದು ಮಳೆ ತುಳಿದಿದ್ದಕ್ಕೆ ಹಳ್ಳು ಗಿಳ್ಳು ಸೇರಬಾರ್ದು ಅಂತೇಳಿ. ನಮ್ಮ ಓಮಣ್ಣ ಬಂದ ನೋಡ್ರಿ, ಪ್ಯಾಂಟ್ ನೋಡ್ರಿ ಎಷ್ಟು ಮಸ್ತ್ ಕಾಣತೈತಿ ನಮ್ಮ ಓಮಗೆ. ಅದರ ಮೇಲಿದ್ದು ಕೋಟ್ನಂಥದ್ದು ಕೊಟ್ನಿ ಒಂದು ಹುಡುಗಗೆ ಹಾಕೊಳಕ, ಸದ್ಯಕ್ಕೆ ಬರ್ತಿದ್ದಿಲ್ಲ ಅವರಿಗೆ. ಏಯ್ಯ ಬ್ಯಾನ್ ಆಗುತ್ತಾನ. ನಂದು ಎಲ್ಲಿ ಹೊತ್ತು, ನಿನ್ನ ಬೂಟ್ ಎಲ್ಲಿ ಹೊತ್ತು, ಎಲ್ಲೇ ಮಂಗೆ ಕುಂಟು ಮಂಗೆ ಎತ್ತತ್ತಲ್ಲ ಹಂಗ. ಅಲ್ಲೋಡ ಬಿದ್ದಿ ಅಪ್ಪ ನೀರಿಗಲ್ಲ. ತೋ ಮಮ್ಮಿ ಚಾ ತೋ. ನಮ್ಮ ಮಮ್ಮಿಗಾರ ನಮ್ಮ ಹುಡುಗರು ಸಮಾನ ಮಿಕ್ಕಿ ಹೋಗ್ಬಿಟ್ಟಿದ್ವಿ ಸಾಷ್ಟಾಂಗಕ್ಕೆ. ಎಲ್ಲ ಸಬ್ಸ್ಕ್ರೈಬ್ ತಂಗಿದರಿಗೆ, ಮಕ್ಕಳರಿಗೆ, ಅಕ್ಕಂಗರಿಗೆ ನಮಸ್ಕಾರ ರೀ. ಇಂತಂದ್ರ ಓಂಕಾರ ನಾನು ತಗೊಳಂಗಿಲ್ಲ ನಾನು, ಯಾಕಂದ್ರ ಅವ ಒಂದ್ ಸ್ವಲ್ಪ ತಪ್ಪಾತು, ಇನ್ನೇ ಮಾಡಂಗಿಲ್ಲ. ಸಾರಿ ನನಗೆ ಹೇಳಿಲ್ಲ. ಸಾರಿ ನನಗೆ ಹೇಳು, ಸಾರಿ ಆಯಿ, ಇನ್ನೇ ಮಾಡಲ್ಲ. ಥ್ಯಾಂಕ್ ಯು. ಮಿಲನ
ದಿನ ಮಿಲನ. ಹಾ ಅಲ್ಲಿ ಹೇಳ ಓಂಕಾರ್ನಂತ ಇರ್ಬೇಕಾ ಶ್ರೀನಂತ ಕಿಡಿಗೇಡಿ. ಈಗ ಇಷ್ಟು ಹೇಳಿ ಹೊಡೆದು ನಾ ಸಣ್ಣಗೈತಿ ಹೊಡೆದು ಅಂದ್ರೆ ಹಂಗಾಗಿ ಚಿಟುಕ್ಕ ಮುಟ್ಟಕ್ಕ ಚಿಟುಕ್ಕ ಮುಟ್ಟಕ್ಕ ಮುಟ್ಟಕ್ಕು ಅಂತಾರಲ್ರಿ ಹಂಗ ಮಾಡ್ತಾನ ಬಿಡ್ತಾನ ಅಂತೇಳಿ ಮಾಡುದ್ರಾಗ ಬ್ಯಾಡ ಅಂದ್ರು ಕೇಳಲ್ಲ ತಿರ್ಗಾಡದ ನಮ್ಮ ಓಂಕಾರ ಒಂದ್ ನಂಬರ್ ರೀ ಮಮ್ಮಗ ಶ್ರೀನಾ ಅವ ಏನ ಅಂತ ಹೋಗ್ಬಾರ್ದು ಹೋಗುದು ಚೆಲ್ಲಬಾರ್ದಂದ್ರೆ ಚೆಲ್ಲುದು ಅದನ್ನ ಬಿಡು ಅಂದ್ರೆ ಬಿಡುದಿಲ್ಲ ಇದಕ್ಕಾಗಿ ಸರಿ 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 ನನ್ನ ಕೈ ಬಿಡು. ಹಂಗ ನೋಡ್ರಿ ಫ್ರೆಂಡ್ಸ ಈ ಕಪ್ಪಿಂದ ಹೇಳಕತ್ತಿದ್ನಲ್ರಿ ಇದು ನನ್ನ ಮದುವೆ ಆಗಿ ಹೊಸದಾಗಿ ಅಮರೇಶ್ವರ ಜಾತ್ರೆಗೆ ಹೋಗಂಬಂದಾಗ ಅವ್ರ ಮನೆಗೆ ಹೋಗೋ ಟೈಮ್ದಾಗ ಇದು ಒಂದು ಕಪ್ ಇಸ್ಕೊಂಬಂದಿದ್ನಿ. ನನ್ನ ಮದುವೆ ಆಗಿ 7 ವರ್ಷ ಆಯ್ತು ರೀ. ಮೊನ್ನೆ ಡಿಸೆಂಬರ್ಕ್ಕೆ ಈ ಡಿಸೆಂಬರ್ ಬಂದರೆ 8 ವರ್ಷ ಆಗ್ತೈತಿ. 7 ವರ್ಷದ ಕಪ್ಪು ನೋಡ್ರಿ ಇದು ಒಟ್ಟು 7 ವರ್ಷದ ಕಪ್ ಐತ್ರಿ ಫ್ರೆಂಡ್ಸ್. ಈ ಕಪ್ಪ ಏನೂ ಆಗಿಲ್ಲ ಒಂದೇ ಕಪ್ಪ ಇಸ್ಕೊಂಬಂದಿದ್ನಿ. ಹೆಂಗಿದ್ರೆ ಹಾಗೆ ನಮ್ಮ ಸೃಷ್ಟಿ ಅಂತ ಅವ್ವ ಆಂಟಿ ನಿನ್ನ ಫೇವ್ರೇಟ್ ಕಪ್ಪ ಅಂತ. ಫ್ರೆಂಡ್ಸ ಬರ್ರಿ ಈಗ ನಾನು ಲೋಗ ಎಂಡ್ ಮಾಡಾಕತ್ತೀನಿ. ಹಾಗೆ ನೋಡ್ರಿ ಇಡ್ಲಿ ಮಾಡಕ್ಕೆ ನೆನೆ ಹಾಕಿದ್ದೆ ರೀ. ಭಾಳ ಅಂದ್ರೆ ಭಾಳ ಕಮ್ಮಿ ರವ ರೀ. ಇಷ್ಟು ಹಾಕಿದ ಬಹುಶಃ ಫಸ್ಟ್ ಟೈಮ್ ಅನ್ಸುತ್ತೆ ನಾನು. ಉಳಿದ್ರೂ ತಿನ್ನಕ್ಕೆ ಯಾರೂ ಇಲ್ಲರಿ ಮನ್ಯಾಗ. ಮಮ್ಮಿನೂ ಕೂಡ ಮುಂಜಾನೆ ನಾಷ್ಟ ಮಾಡಿದ್ರೆ ಮತ್ತೆ ಮಾಡಕ್ಕೆ ನೋಡೋಂಗಿಲ್ಲ. ಹುಡುಗರಿಗೆ ನನಗೆ ಮಮ್ಮಿಗೆ ಆದ್ರೆ ಒಂದೇ ಸಾಚೆ ಆಗ್ಬೇಕಿಲ್ಲ ಅಂದ್ರೆ ಒಂದು ಸಾಚೆ ಆಗಿ ಇನ್ನೊಂದು ಸಾಚನೂ ಅಲ್ಲ ಒಂದು ಸಾಚದಾಗ ಒಂದು ಸಟ್ಟಾಗೋಷ್ಟು ಆ ಥರ ಇಡ್ಲಿ ಒಂದಿಷ್ಟು ಅಂದ್ರೆ ಇಷ್ಟೇ ನೆನೆ ಹಾಕಿರ್ಬೇಕು. ಸಣ್ಣ ಬೊಗಣಿದು ದೊಡ್ಡದೇನಲ್ಲ ಇಷ್ಟು ನೆನೆ ಹಾಕಿನಿ. ಎಷ್ಟಾಗತ್ತೆ ನೋಡಬೇಕು. ಊದಿನ ಕಡ್ಡಿ ಹಚ್ಚಿ ನೋಡ್ರಿ ಸೊಳ್ಳಿ ಊದಿನ ಕಡ್ಡಿ. ಗುಡ್ ನೈಟ್ ಮಷಿನ್ ಐತ್ರಿ ಲಿಕ್ವಿಡ್ ಐತಿ ಮಷಿನ್ ಅದು ಯಾಕೆ ವರ್ಕ್ ಆಗೋವಲ್ದು. ಅದು ಯಾವಾಗಂತ ಶ್ರೀನಾ ಡೆಲಿವರಿ ಆದಾಗೆ ತೊಗೊಂಬಂದಿದ್ದಿತ್ತು ಗುಡ್ ನೈಟ. ನೋಡ್ತೀನಿ ರೀ ಅದೊಂದು ಸಲ ನಾಳೆಗೆ ಯಾರಿಗಾದ್ರೂ ತೋರಿಸಿ ಇಲ್ಲಾಂದ್ರೆ ಇನ್ನೊಂದರ ತರಿಸಿದ್ರತ್ತ ಏನು. ಸದ್ಯಕ್ಕೆ ಊದಿನ ಕಡ್ಡಿದು ಹಚ್ಚಿದೆ. ಗುಡ್ ನೈಟಿನ್ಕಿನ್ನ ಬೆಸ್ಟ್ ಬಿಟ್ರಪ್ಪ ಇದನ್ನು ಊದಿನ ಕಡ್ಡಿ ಚಲೋ ಅದಾವು. ಆದ್ರೆ ಹೆಂಗೆ ಎಫೆಕ್ಟು ಏನೋ ಗೊತ್ತಿಲ್ಲ ನನಗೆ. ಮತ್ತು ಎಲ್ಲರೂ ಯೂಸ್ ಮಾಡತ್ತಾರ. ಸುಜಾತ ಕರ್ಮನೆಗಂತೂ ಕಂಪಲ್ಸರಿ ಇವ್ನು ಯೂಸ್ ಮಾಡ್ತಾರೆ. ಸೊಳ್ಳಿ ಸತ್ತನು ಸಾಯ್ತಾರೆ. ಇನ್ನೂ ಗುಡ್ ನೈಟಿಗೆ ಸೊಳ್ಳಿ ಸಾಯಂಗಿಲ್ಲ ರೀ. ಸುಂದಾಗಿ ಬಿದ್ದಿರ್ತಾವೆ ಮತ್ತು ಒಂದು ಸ್ವಲ್ಪ ಭಾಗನೇ ಎದ್ಬಿಡ್ತಾವೆ. ಗೋದಾಗ ಕಂಟಿನ್ಯೂ ನಾ ಗುಡ್ ನೈಟ್ ಯೂಸ್ ಮಾಡ್ತಿಲ್ಲ. ಅದನ್ನು ನೋಡಿ ಹೇಳ್ತೀನಿ. ಊದಿನ ಕಡ್ಡಿ ಹಂಗಲ್ರಿ ಸತ್ತೇ ಬಿಡ್ತಾವೆ. ನೀನೇ ಬಿಡೋದಾಗ ತೋರಿಸಿದ್ಲ ಹಂಗತೆ. ಮತ್ತು ಅದು ಕಲಾಸ್ ಆಗಿತ್ತು. ಮತ್ತೊಂದು ಪ್ಯಾಕೆಟ್ ತರಿಸಿದೆ ಇಲ್ಲೇ ಸಿಕ್ಕು ರೀ. ಅದನ್ನು ಹಚ್ಚಾತೀನಿ ನೋಡ್ರಿ. ಈಗ ಹಂಗೆ ಲಾಗ್ನ ಎಂಡ್ ಮಾಡ್ತೀನಿ. ವಿಡಿಯೋ ಯಾರೆಲ್ಲ ನೋಡಿದ್ರಿ ಖುಷಿ ಆಯಿತು. ವಿಡಿಯೋ ಸಪೋರ್ಟ್ ಮಾಡಿರಿ. ಹಾಗೆ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಮತ್ತು ನೆಕ್ಸ್ಟ್ ನಾಳೆ ಲಾಗ್ದಾಗ ಸಿಗ್ತೀನಿ ಅಂತ ಬಾಯ್.